ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಲಾಗ್ಸ್. ಇವತ್ತು ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಜೊತೆ ಒಂದು ಗೇಮ್ ಆಡ್ಸೋಣ ಅಂತ ಒಂದಿಷ್ಟು ಚಿಪ್ ಪ್ರಿಪೇರ್ ಮಾಡಿ ಅವ್ರಿಗೊಂದು ಗೇಮ್ ಆಡ್ಸೋಣ ಅಂತ ಇದ್ದೀನಿ ಕಾಲೇಜಲ್ಲಿ. ಸೊ ಈ ವ್ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಲಾಗ್ಸ್. ಕ್ಲಾಸಲ್ಲಿ ಯಾರೂ ಬಂದಿಲ್ಲ, ಬಂದು ಕೂತ್ಕೊಬಿಟ್ಟಿದ್ದಾವೆ. ಆಮೇಲೆ ಫುಲ್ ಬೇಜಾರಾಗಿದ್ದಾಳೆ, ಇನ್ನೇ ಪ್ರೆಸೆಂಟೇಷನ್ ಕೆಡ್ಸಿದ್ದೀನಿ ಅಂತ. ಕ್ಲಾಸ್ ಬಾಯ್ಸು ಅಮ್ಮೋಗಿಗೆ ಬೆಳ್ಳಿ ಚೈನ್ ಕೊಡ್ಸಿದ್ದಾರೆ ಅಂತ ಮ್ಯಾಮ್ ಪರ್ಮಿಷನ್ ತಗೊಂಡು ಬೆಳ್ಳಿ ಚೈನ್ ಹಾಕಿದ್ರು. ಇವ್ರದ್ದು ಸೆಮಿನಾರ್ ಸ್ಟಾರ್ಟ್ ಆಯಿತು. ಒಂದಿಷ್ಟು ಸೆಮಿನಾರ್ ನೋಡ್ಕೊಂಡ್ವಿ. ಬಟ್ ಇವರು ಫಸ್ಟ್ ಬೆಂಚಿಗೆ ಚೀಟಿ ಕೊಟ್ಬಿಟ್ಟು ಚೀಟಿ ನೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ರು, ಮ್ಯಾಮಿಗೆ ಗೊತ್ತಾಗಲ್ಲ ಅಂತ. ಈ ವಿಸ್ಮಿತನ ವಾಯ್ಸೇ ಬರೋದಿಲ್ಲ ಅಲ್ಲಿ ನಿಂತ್ಕೊಂಡ್ರೆ, ನಮ್ಮ ಹತ್ರ ಮಾತ್ರ ವಾಯ್ಸ್ ರೈಸ್ ಮಾಡ್ತಾಳೆ. ನೆಕ್ಸ್ಟ್ ಚೀಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ, ಇಷ್ಟು ಚೀಟ್ಸ್ ರೆಡಿ ಮಾಡಿದ್ದೀನಿ. ಇವರೆಲ್ಲ ಗೇಮ್ ಆಡ್ತಾರೆ. ಕಾಲೇಜಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅಲ್ಲಲ್ಲಿ ಶಾರ್ಟ್ಸ್ನ ಮಾಡಿಲ್ಲ, ವೀಡಿಯೋಸ್ನ. ಸೊ ಹಾಗಾಗಿ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ನಾವು ಗೇಮ್ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ಯಾಂಡಿಡೇಟ್ ಬಂದುಬಿಟ್ಟು ಅಮೋಗಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಅಮೋಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಚೀಟಿ ರೆಡಿ ಮಾಡಿದ್ದೀವಿ. ಫಸ್ಟ್ ಅಮೋಗಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಂದು ಕ್ಲಿಕ್ ಮಾಡು, ಅದರಲ್ಲಿ ಏನು ಬಂದು ನೋಡು ಏನಿದೆ ಕೊಡ್ತೀನಿ. ನಾನು ಆಟಿಗಿಲ್ಲ ಇದೈತೀನಿ. ಫಸ್ಟ್ ಬಂದಿರೋದು ಏನು ಅಂದರೆ ಯುವರ್ ಇನ್ಸ್ಪಿರೇಷನ್ ಇನ್ ಫಿಲಮ್ ಇಂಡಸ್ಟ್ರಿ ಅಂತಂದರೆ. ಸೊ ನಿಮಗೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರು ಇನ್ಸ್ಪೈರ್ ಆಗ್ತಾರೆ? ತಮ್ಮನ ಬಗ್ಗೆ ಇನ್ಸ್ಪಿರೇಷನ್ ಆಗಿದೆ. ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರು ಫುಲ್ ಫ್ಲೆಕ್ಸಿಬಿಲಿಟಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರು ನೋಡೋಕ್ಕೆ ಚಂದ. ಒಪಿನಿಯನ್ ಕೊಡೋದ. ಫಸ್ಟ್ ನಾನು ಚೀಟಿ ಬರೀತಿದ್ದೆ, ಇದ್ರದ್ದೇ ಪಿಕ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಮೋಗಿಂದು ಗೇಮ್ ಆದ ತಕ್ಷಣ ಮ್ಯಾಮ್ ಎಂಟ್ರಿ ಕೊಟ್ಟರು ಕ್ಲಾಸ್ ತೊಗೊತೀನಿ ಅಂತ. ಸೊ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದೇ ಗ್ಯಾಪಲ್ಲಿ ಕ್ಲಾಸ್ ತೊಗೊಂಡ್ರು ಮ್ಯಾಮು, ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡಿಸಿ. ನೆಕ್ಸ್ಟ್ ಊಟದ ಟೈಮ್ ಆಯಿತು ಅಂತ ಊಟಕ್ಕೆ ಬಂದು, ಸೊ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಗೇಮ್ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಇವ್ರಿಗೆಲ್ಲ ಹೇಳ್ತಿದ್ದೆ ಗೇಮ್ ಆಡಿಸ್ತೀನಿ ಸೇರ್ಕೊಳ್ಳಿ ಅಂತ. ಸೊ ಎಲ್ಲರೂ ಓಕೆ ಅಂತ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ ಇವ್ರ ಹತ್ರ ಎಲ್ಲರೂ ಗೇಮ್ ಆಡ್ತಾರೆ, ವೆಯ್ಟ್ ಮಾಡಿ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಊಟ ಆದ ತಕ್ಷಣ ನಾವು ಕ್ಲಾಸಿಗೆ ಎಂಟ್ರಿ ಕೊಟ್ವಿ. ಕ್ಲಾಸಿಗೆ ಎಂಟ್ರಿ ತಕ್ಷಣ ಕೊಟ್ಟಿದ್ದೆ ಕ್ಯಾಂಡಿಡೇಟ್ ಚಾಲೆಂಜ್ ಬಂದು ನಾನು ಅಲೋಪ್ನಿ ಕೊಡ್ತಿದ್ದೀನಿ. ನೋಡೋಣ ಅವ್ನಿಗೆ ಯಾವ ಚೀಟಿ ಸಿಗುತ್ತೆ ಅಂತ. ನೋಡೆ ನಿಮ್ಮ ಥರ ಸ್ಟಿಕರ್ ಹಾಕ್ಸ್ಕೊಳ್ಳೋಣ. ನಾನು ಯಾರು ಹಾಕ್ಸಿ ಪುನೀತ್ ರಾಜ್ಕುಮಾರ್ ಇನ್ಸ್ಪಿರೇಷನ್ ಅಂತ. ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಮರಿಯಾ. ಅವ್ರು ಯಾವ ಚೀಟಿ ಪಿಕ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಜೂಮಾಗಿ ಸ್ವಲ್ಪ ಚೀಟಿನ ಓಪನ್ ಮಾಡು. ತುಂಬ ದೊಡ್ಡ ಬಂದಿದೆ, ನಾನೇ ಓದ್ತೀನಿ. ಯು ವಾಂಟ್ ಟು ಫರ್ಗೆಟ್ ಫಾರ್ ಯುವರ್ ಲೈಫ್ ಲಾಂಗ್. ಯಾವುದಾದ್ರೂ ಏನು ಅರ್ಥ ಅಂತ ನನಗೆ ಗೊತ್ತಿಲ್ಲ. ಹೇಳ್ತೀನಿ ಗೈಸ್, ಒಂದು ನಿಮಿಷ. ನಿಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿನ ಮರಿಬೇಕು ಅಂತ ಇದ್ದೀನಿ. ಅಂಥ ವ್ಯಕ್ತಿ ಯಾರು? ಡೋಂಟ್ ಮೇಕ್ ಆ ಥರ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಆ ಥರ ಸ್ಟ್ರಾಂಗ್ ಬಾಂಡಿಂಗ್ ಇರೋ ಪರ್ಸನ್ ನಮ್ಮ ಜೀವನದಲ್ಲಿ ಇರ್ತಾರೆ ಯಾವಾಗಲೂ. ಆ್ಯಸ್ ಐ ಸೆಟ್ ಟುಡೇ ನಾವು ಕೈ ಕೊಡೋರಲ್ಲ, ಕೈ ಹಿಡಿಯೋರು. ಸೊ ಕೊನೆವರೆಗೂ ಅವರು ಜೊತೆಲೇ ಇರ್ತಾರೆ. ಅಂಥವ್ರನ್ನೆಲ್ಲ ಮರೆಯೋಕ್ಕೆ ಇಷ್ಟಪಡೋಣ. ಇಲ್ಲ ಅಲ್ಲಿ ಡಿಫ್ರೆಂಟಾಗಿ ಬಂದಿದೆ. ಸೊ ಅವಳು ಒಪಿನಿಯನ್ ಹೇಳಿದ್ದಾಳೆ. ನೆಕ್ಸ್ಟ್ ಇನ್ನೊಬ್ಬರು ಕ್ಯಾಂಡಿಡೇಟ್ ಹತ್ರ ಹೋಗೋಣ. ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಮ್ಮ ಅಣ್ಣ. ಅವನಿಗೆ ಚೀಟಿ ಬಂದಿರೋದು ಸೋಲೋ, ಫ್ಯಾಮಿಲಿ, ಫ್ರೆಂಡ್ಸ್, ಹೋಮ್ ಟು ಟ್ರಾವೆಲ್ ವಿತ್ ಎನಿ ವರ್ಕ್ ಡ್ಯೂರೇಷನ್. ನಿಮಗೆ ಸೋಲೋ ಹೋಗಬೇಕು, ಇಲ್ಲ ಫ್ಯಾಮಿಲಿ ಹೋಗಬೇಕು, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಬೇಕು.
ಕಮ್ಮಿ ಆಗುತ್ತೆ ಸೋಲೋ ಅಂದರೆ ಎಕ್ಸ್ಪೆನ್ಸಿವ್ ಕಮ್ಮಿ ಆಗುತ್ತೆ ಅಂತ ಸೋಲೋ ಟ್ರಿಪ್ ಹೋಗೋಕ್ಕೆ ಇಷ್ಟಪಡ್ತಾರಂತೆ ಗೈಸ್. ಹೋಗೋಣ ಬನ್ನಿ ಗೈಸ್. ನಾವು ನಮ್ಮ ಮಣ್ಣನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಬೆಂಚಿಗೆ ಹೋಗಿ ಅಂತ ಯೋಚನೆ ಮಾಡ್ಬೇಕಾದ್ರೆ ವಿಜಯಲಕ್ಷ್ಮಿ ಅವ್ರ ಬೆಂಚ್ ಕಾಣ್ತು. ಸೊ ವಿಜಯಲಕ್ಷ್ಮಿ ಅವ್ರ ಬೆಂಚಿಗೆ ಹೋಗಿ ಆಟ ಆಡ್ಸೋಣ ಬನ್ನಿ ಹೋಗೋಣ. ನಮ್ಮ ಕ್ಯಾಮ್ರಾಮನ್ ಲೇಟ್ ಮಾಡ್ತಾರೆ ಗುರು ಬರೋಕ್ಕೆ. ಜಾಯಿನ್ ಆಗಿ ನೀವು ಕೂಡ. ಮಾಡು ಒಂದು ಓಪನ್ ಮಾಡ್ಕೊಡು. ಗೈಸ್ ಇವಳಿಗೆ ಬಂದಿರೋದು ಯು ವಾಂಟ್ ಟು ಫರ್ಗೆಟ್ ಫಾರ್ ಯುವರ್ ಲೈಫ್ ಲಾಂಗ್. ಒಂದು ಪರ್ಸನ್ ಹೆಸರು ಹೇಳಬೇಕು, ನಿಮ್ಮ ಜೀವಿತದಿಂದ ವ್ಯಕ್ತಿನ ಬರಿಬೇಕು ಅಂತ ಹೇಳ್ತಾರೆ. ಕ್ಯಾಮ್ರಾ ನೋಡ್ಕೊಂಡು ಹೇಳ್ರಿ. ಅವ್ರಿಗೆ ಮಾತೇ ಬರ್ತಿಲ್ಲ ಹೇಳು ಬೇಗ. ಮಾಡಕ್ಕೆ ಕೆಲಸ ಇಲ್ಲ ಅಂತ ಕ್ಲಾಸಲ್ಲಿ ಬರ್ತೀನಿ ಅಂತ ಇದ್ರೆ ಎಲ್ಲ ಮಾಡ್ಕೊಂಡು ಆ ಥರ ಪರ್ಸನ್ ಯಾರು ಇಲ್ಲ ಅಂತ ಸ್ಟಿಚಿಂಗ್ ನಾನು ಹಿಂಗೆ ಕ್ಲೋಸ್ ಮಾಡ್ತಿದ್ದೆ. ಓಕೆ ಓಪನ್ ಮಾಡ್ಕೊಡು. Is there any difference between present life and past life? ಈಗ ಪ್ರೆಸೆಂಟ್ ಸಿಚುವೇಶನ್ ಲೈಫ್ಗೂ ಹಿಂದೆ ಇರೋ ಲೈಫ್ಗೂ ಏನಾದರೂ ತುಂಬ ವ್ಯತ್ಯಾಸ ಇದೆಯಾ ಹೇಳು. ಏನು ವ್ಯತ್ಯಾಸ? ಕ್ಯಾಮ್ರಾ ಫ್ಲಾಶ್ ಆಗ್ತಿದ್ದಾರೆ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಗೈಸ್ ಏನು ಮಾಡೋಕ್ಕಾಗಲ್ಲ. ಒಟ್ಟು ಅವ್ರ ಡಿಫ್ರೆನ್ಸ್ ತುಂಬ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಈಸ್ ಅನುಷಾ ಅವರು. ಸೊ ಅನುಷಾ ಅವ್ರು ಏನು ಪಿಕ್ ಮಾಡ್ತಾರೆ ಅಂತ ನೋಡಿ. ಹೇಳಿದೆ ಒಂದು ಏನು ಬಗ್ಗೆ ಕೊಡು ಕಡೆ ಆಲ್ವೇಸ್ ಥ್ಯಾಂಕ್ಫುಲ್. ಒಬ್ಬ ಪರ್ಸನ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಯಾಕೆ ಇಷ್ಟಪಡ್ತಾರೆ ಆ ಪರ್ಸನ್ ಯಾರು? ನನಗೆ ತುಂಬ ಜನ ಇದ್ದಾರೆ ಥ್ಯಾಂಕ್ಸ್ ಹೇಳೋದು. ನಂಗೆ ತುಂಬ ಜನ ಇದ್ದಾರೆ ಆ ಥರ ಥ್ಯಾಂಕ್ಸ್ ಹೇಳೋದು. ಫಸ್ಟು ನಮ್ಮಮ್ಮ, ನೆಕ್ಸ್ಟ್ ನಮ್ಮ ಆಂಟಿ, ನಮ್ಮ ಅಕ್ಕ. ಇಷ್ಟು 3 ಜನಕ್ಕೆ ನಾನು ಯಾವಾಗಲೂ ಲೈಫಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಂಟಿ ಅಂಕಲ್ ಅಪ್ಪ 3 ಜನ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ರಿಂದ ಅವ್ರಿಗೆ ಜೀವನ ಪೂರ್ತಿ ಲೈಫ್ ಲಾಂಗ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ನಾವು ಬಂದಿರೋದು ಅಶಿತ್ ಅವ್ರ ಹತ್ರ. ಅವ್ರು ಯಾವ ಚೀಟಿ ಪಿಕ್ ಮಾಡ್ತಾರೆ ಸೇಮ್ ಕ್ವಶನ್ಸ್ ಬಂದಿದೆ. ಅಶ್ವಿನಿಗೂ ಮತ್ತು ಅಶಿತಾಗೂ ಸೇಮ್ ಕ್ವಶನು. ಏನಾದರೂ ಡಿಫ್ರೆನ್ಸ್ ಇದೆ? ಫ್ರೆಂಡ್ಸ್ಗಳು ಚೇಂಜ್ ಆಗಿದ್ದಾರೆ, ಎಲ್ಲರೂ ಚೇಂಜ್ ಆಗಿದ್ದಾರೆ. ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಇವಾಗ ಫ್ರೆಂಡ್ಸ್ ಇವಾಗಿನ ಫ್ರೆಂಡ್ಸು ಚೆನ್ನಾಗಿದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸು ಚೆನ್ನಾಗಿದ್ದಾರೆ. ಬಟ್ ಲೈಫ್ ಇದೆಲ್ಲ ತುಂಬ ಕ್ವಶನ್ಸ್ ಕೇಳ್ತಿದ್ದಾರೆ ಹುಡುಗಿಗೆ. ಚೇಂಜ್ ಆಗಿದ್ದೀನಿ, ತುಂಬ ಕಲ್ತಿದ್ದೀನಿ ಅಷ್ಟೇ. ಗೈಸ್ ನಾವು ನೆಕ್ಸ್ಟ್ ಕ್ಯಾಂಡಿಡೇಟ್ ರಿವೀಲ್ ಮಾಡೋಕ್ಕೆ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀವಿ. ಅವರು ನಮ್ಮ ಕ್ಲಾಸ್ಗೆ ಟಾಪರ್, ಯಾವಾಗಲೂ ಓದ್ತಾನೆ ಇರ್ತಾರೆ. ದಟ್ ಈಸ್ ನನ್ನ ಅವರ್ ಕ್ಯಾಂಡಿಡೇಟ್. ನೆಕ್ಸ್ಟ್ ಈಗ ಅವ್ರ ಹತ್ರ ನಾನು ಚೀಟ್ ಪಿಕ್ ಮಾಡಿಸ್ತಿದ್ದೀನಿ. ಏನು ಬರುತ್ತೆ ನೋಡೋಣ. ಅವಳ ಚೀಟಿ ಬಂದ್ಬಿಟ್ಟು ಅಬೌಟ್ ಯುವರ್ ಫ್ರೆಂಡ್ಸ್. ನಿನ್ನ ಲೈಫಲ್ಲಿ ಮರೆಯಲಾಗದಂತ ಹೇಳ್ತಾಳೆ. ಈ ಫ್ರೆಂಡ್ಸ್ ಲೈಫಲ್ಲಿ ಫ್ರೆಂಡ್ಶಿಪ್ ಯಾರಿದೆ ಆ ಥರ ಹೇಳಿ. ನಿಸರ್ಗ ಲೈಫಲ್ಲಿ ಮರೆಯೋಕ್ಕಾಗದೆ ಯಾವ ನಿಸರ್ಗ ನನಗೆ ಏನೇ ಕಷ್ಟ ಬಂದಾಗ, ಏನೇ ಪ್ರಾಬ್ಲಮ್ ಇದ್ದಾಗ ನನಗೆ ಯಾರು ಹೇಳ್ಕೊಳಕ್ಕಾಗ್ತದೆ. ಅವಳು ಅಷ್ಟೇ, ನಾನು ಮಾತ್ರ ಅಂತಲ್ಲ, ಅವಳು ತುಂಬ ಅಳ್ತಿದ್ದಾಳೆ. ಅವಳಿಗೊಂದು ಏನಾದ್ರು ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಅವಳಿಗೆ ಏನಾದರೂ ಒಂದು ಥಾಟ್ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಬನ್ನಿ ನೆಕ್ಸ್ಟ್ ಹೋಗಿ ಅವ್ರು ಏನೇನು ಕೊಡ್ತಾರೆ. ಬನ್ನಿ ಕ್ಯಾಮ್ರಾಮ್ಯಾನ್. ದಿವ್ಯಾ ಗೈಸ್, ಇವರು ನಮ್ಮ ಕ್ಲಾಸ್ನ ಚಿಕ್ಕಳು ಸುಂದರಿ ಅಂತಲೇ ಕರಿತೀವಿ. ಅವರೇ ಇವ್ರನ್ನ ಇವಾಗ ಒಂದು ಕ್ಯಾಂಡಿಡೇಟ್ ಕಾಂಪಿಟೇಷನ್ ಆಗಿ ತಗೊಂಡು ಇವ್ರು ಯಾವ ಚೀಟಿ ಪಿಕ್ ಮಾಡ್ತಾರೆ ಅಂತ ನೋಡೋಣ. ಈಗ ಚೀಟ್ ಪಿಕ್ ಮಾಡಿಸ್ತೀವಿ. ಅವ್ರಿಗೆ ಯಾವ ಚೀಟಿ ಬರುತ್ತೆ ನೋಡೋಣ. ತಗೊಂಡು ಚೀಟಿ ಇವಳಿಗೆ ಚೀಟಿ ಬಂದ್ಬಿಟ್ಟು ಮೆಮೊರಬಲ್ ಮೂಮೆಂಟ್ ಇನ್ PU ಕಾಲೇಜ್.
ಪಿ ಯು ಕಾಲೇಜಲ್ಲಿ ನಿನಗೆ ಯಾವುದಾದ್ರೂ ಒಳ್ಳೆ ಮೂಮೆಂಟ್ ಇದೆ ಅಂದರೆ ಯಾವುದು? ಏನು ಕೇಕ್ ಕಟ್ ಮಾಡಿಸಿದ್ರು ಹೇಳು. ಬರ್ಡೇ ಹೇಳ್ತೀರಿ ಸರ್ ಸ್ವಲ್ಪ ಬಡಗೆ ಕೇಕ್ ಕಟ್ ಮಾಡಿಸಿದೊಳಗೆ ಫುಲ್ ಮೆಮೊರೇಬಲ್ ಮೂಮೆಂಟ್ ಅಂದರೆ ಪಿ ಯು ಕಾಲೇಜಲ್ಲಿ ಅದ್ಬಿಟ್ಟು ಅದೇ ಹುಡುಗಿ ಗೈಸ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಇವರು ನಮ್ಮ ಕ್ಲಾಸ್ಗೆ ಚಾಮುಂಡಿ ಅಂತಲೇ ಪ್ರಸಿದ್ಧವಾಗಿರೋ ಮೇಘನ NS ಅವ್ರನ್ನ ನಾವೀಗ ಕ್ಯಾಂಡಿಡೇಟ್ ಆಗಿ ತಗೋತಿದ್ದೀವಿ. ಅವ್ರು ಯಾವ ಚೀಟಿ ಪಿಕ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಗೈಸ್ ಅವರು ಟೀಚರ್ ನೇಮ್, ಒಬ್ಬರು ಟೀಚರ್ ನೇಮ್ ಹೇಳಬೇಕು, ಅವ್ರ ಜೀವನದಲ್ಲಿ ಮರಿಬಾರ್ದು ಇಂಥ ಟೀಚರಿಂದ ನಮಗೆ ಒಳ್ಳೇದಾಯಿತು, ಇಂಥರಿಂದ ಒಳ್ಳೇದಾಯಿತು ನನಗೆ ಟೀಚರು ಅಂತ ಯಾರಿದ್ದಾರೆ ಅವ್ರ ಹೆಸರು ಹೇಳಬೇಕು. ಮಂಜುನಾಥ್ ಶೆಟ್ಟಿ ಸರ್ ಅಂತ ಕ್ಲಾಸಲ್ಲಿ ಕಾಪಿ ಹೊಡಿಯೋಕ್ಕೆ ತುಂಬ ಹೆಲ್ಪ್ ಮಾಡ್ತೀವಿ. ಯಾವ ಸಬ್ಜೆಕ್ಟ್ ತಗೋತಿದ್ರು? ಯಾವ ಸಬ್ಜೆಕ್ಟ್ ತಗೋತಿದ್ರು? ನಮ್ಮ ಬ್ರಾಂಚ್ ಇಂಥದಾಗ ಮಾತ್ರ ಎತ್ತಿದ ಕೈ ಮೇಘನ NS ನಮ್ಮ ಕ್ಲಾಸಲ್ಲಿ ನೋಡಿ ಫ್ರೆಂಡ್ಸ್, ಎತ್ತಿದ ಕೈ ಸಬ್ಜೆಕ್ಟು ತಗೊಂಡಿಲ್ಲ, ಬಟ್ ತುಂಬ ತುಂಬ ಹೆಲ್ಪ್ ಮಾಡ್ತಾರೆ. ಈ ಥರ ಒಬ್ಬರು ಟೀಚರ್ ಇರಬೇಕು ಮೆಮೊರೇಬಲ್ ಆಗಿ ನಮ್ಮ ಜೀವನದಲ್ಲಿ, ಅವಾಗ ಜೀವನ ಉದ್ಧಾರ ಆಗ್ತಾರೆ. ಏನು ಮಾಡಬೇಕು, ಮನೆಯಿಂದ ಯಾರಾದರೂ ನಿಮಗೆ ಕಂಪ್ಯೂಟರ್ ಯೂಸ್ ಮಾಡೋರು ಗೊತ್ತಿದ್ರೆ ಮನೇಲಿ ಈ ಥರ ಯಾರಾದರೂ ಸಿಸ್ಟಮ್ ಯೂಸ್ ಮಾಡಿ ಆ್ಯಕ್ಸೆಸ್ ಮಾಡ್ಬೋದು, ಈ ಥರ ಕೋಡಲ್ಲೆಲ್ಲ ಆ್ಯಕ್ಸೆಸ್ ಮಾಡ್ಬೋದು. ಸೊ ಅದೆಲ್ಲ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಮೇಘ, ನಾನು ನಿನ್ನ ಒಪಿನಿಯನ್ ಕೇಳಿ ಖುಷಿ ಆಯಿತು. ಈ ಥರ ಸರ್ ನಮ್ಮ ಜೀವನದಲ್ಲಿ ಒಬ್ಬರು ಇರಬೇಕಾಗಿತ್ತು, ಬಟ್ ನಮ್ಮ ಜೀವನದಲ್ಲಿ ಈ ಥರ ಯಾರೂ ಇಲ್ಲ. ಎಲ್ಲ ಒಳ್ಳೆ ರೀತಿಯಲ್ಲೇ ಕರ್ಕೊಬಂದಿದ್ದಾರೆ ನಮ್ಮ ಜೀವನದಲ್ಲಿ. ಈಗ ನೆಕ್ಸ್ಟ್ ನಾವು ನಮ್ಮ ಕ್ಲಾಸಿನ BK ಅಲಿಯಾಸ್ VBK ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಅದೇ ನನ್ನ ದರ್ದೆ ಸಂಗೀತ ಅವರು ಇಲ್ಲೇ ಕೂತಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಈಗ ಚೀಟ್ ಪಿಕ್ ಮಾಡ್ತಾರೆ, ನೋಡೋಣ ಅವ್ರಿಗೆ ಏನು ಬರುತ್ತೆ ಅಂತ. ಕೊಡಿ ನಿಮ್ಗೆ ಅರ್ಥ ಆಗಲ್ಲ. ಟ್ರಾವೆಲ್ ವಿತ್ ಎನಿಮಲ್ ಅಂತ ಬಂದಿದೆ. ಅವ್ರು ಯಾವ ಜೊತೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಸೋಲೋ ಟ್ರಿಪ್. ಯಾರ ಜೊತೆ ಟ್ರಾವೆಲ್ ಮಾಡೋಕ್ಕೆ ಅವಳು ಅವ್ರ ಅಮ್ಮನ ಜೊತೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರಂತೆ. ಫ್ಯೂಚರಲ್ಲಿ ಅವ್ರ ಅಮ್ಮನ ಜೊತೆ ಎಲ್ಲೆಲ್ಲ ಹೋಗ್ತಾರೆ ನಾವು ನೋಡ್ತೀವಿ ಎರಡು ಕಣ್ಣಿದ್ರೆ. ಬಂದ್ಬಿಟ್ಟು ನಾವು ಶ್ವೇತಾ ಅವರು ನೋಡೋಣ, ಶ್ವೇತಾ ಅವ್ರು ಯಾವ ಚೀಟಿ ಪಿಕ್ ಮಾಡ್ತಾರೆ ನೆಕ್ಸ್ಟ್ ಕ್ಯಾಂಡಿಡೇಟ್. ಶ್ವೇತಾ ಅವರೇ ಶ್ವೇತಾ ಈ ಕಡೆ ಕೊಡಿ, ನಿಮ್ಗೆ ಅರ್ಥ ಆಗೋದು. ಆಲ್ವೇಸ್ ಥ್ಯಾಂಕ್ಫುಲ್ ಟು ಒನ್ ಪರ್ಸನ್. ನಿಮ್ಮ ಜೀವನದಲ್ಲಿ ಥ್ಯಾಂಕ್ಫುಲ್ ಆಗಿರ್ತೀನಿ ಅನ್ನೋದು ಯಾಕೆ ಏನಂತೆ ತುಂಬ ಎಮೋಷನಲ್ ಆಗಿ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ. ಓಕೆ ಗೈಸ್, ನೋಡೋಣ ಅವರಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡೋದ್ರಿಂದ ಅವರಮ್ಮ ಯಾವಾಗಲೂ ಜೀವನ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತಾರೆ. ಅವರೊಬ್ಬಳೇ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ಅವರಮ್ಮಗೆ ಅವರ ಜೀವನದಲ್ಲಿ ಥ್ಯಾಂಕ್ಫುಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಗೈಸ್ ನಮ್ಮ ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಂದಿತಾ. ಒಳ್ಳೆ ಏನೋ ಇವರು ಒಳ್ಳೆ ಆಗಲ್ಲ. ಸೊ ಇಲ್ಲಿ ಒಬ್ಬರ ಪಕ್ಷ ಎಲ್ಲ ಬಂದಿದ್ದೀನಿ ನೋಡಿ. ಅಯ್ಯೋ ಇನ್ನೊಬ್ಬರ ಏನಿದೆ ಒಪಿನಿಯನ್ ಅಬೌಟ್ ಕಾಲೇಜ್. ಇವಾಗ ಒಪಿನಿಯನ್ ಅಬೌಟ್ ಕಾಲೇಜ್ ಅಂತ ಬಂದರೆ ನಿನ್ನ ಒಪಿನಿಯನ್ ಏನಿದೆ ಕಾಲೇಜ್ ಬಗ್ಗೆ ಹೇಳ್ಬೋದು. ಸೊ ಅಲ್ಲಿ ತುಂಬ ನಾವು ಕಾಲೇಜ್ ಬಗ್ಗೆ ಹೇಳೋಕ್ಕೆ ಅಂದರೆ ಅರ್ಥ ಮಾಡ್ಕೊಂಡು ಕಾಲೇಜ್ ಎಷ್ಟು ಗೊತ್ತಿದೆ ಅಂತ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ ನಾನು ಬ್ಲಾಗ್ಸ್ ಮಾಡೋದೆಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೇಳಲ್ವಾ ನಮ್ಮ ಕಾಲೇಜ್ ಬಗ್ಗೆ ಏನು ಒಪಿನಿಯನ್ ಇಲ್ವಾ? ನಾನೇ ಆಗಿಲ್ಲ. ರೆಡಿ ಸ್ಟಾರ್ಟ್. ಕುಚಿಕೂಸ್ ಕುಚಿಕೂಸ್ ಓಪನ್ ಮಾಡಿ ಏನು ಮಾಡಿದ್ದಾರೆ ಕೊಡಿ. ಸೇಮ್ ಕ್ವಶನ್ ಬಂದಿದೆ. ಟೀಚರ್ ನೇಮ್ ಹೂಮ್ ಯು ನೆವರ್ ಫರ್ಗೆಟ್ ಇನ್ ಯರ್ ಲೈಫ್ ಅಂತ. ಯಾರು ಟೀಚರ್ ಮರೆಯಲಾಗಲ್ಲ? ಕ್ಯಾಮ್ರಾ ಕೇಳಿಸ್ಬೇಕಲ್ಲ, ಯಾರು ಇಲ್ಲ. ಮೈಕ್ ನಮ್ಮ ಫ್ರೆಂಡ್ಸಿಂದ ನಾನು ಜಾಸ್ತಿ ಕಲ್ತಿದ್ದೀನಿ. ನೋಡಿದಲ್ಲ ಅವ್ರಿಗೆ ಎಷ್ಟು
ಸಂತೋಷ್ ಇದೆ ಅಂತ ಈ ಬೆಂಚ್ ಪೂರ್ತಿ ಪ್ರಾರ್ಥನೆಗೆ ಸಪೋರ್ಟ್ ಮಾಡಿ ಮುಂದೆ ತಂದಿದ್ದಾರೆ ಅಂತ. ಸೊ ಅವಳು ಕ್ಲಾಸಲ್ಲಿ ಯಾರೇ ಏನೇ ಕ್ವಶನ್ಸ್ ಕೇಳಿ ಅವಳು ಆನ್ಸರ್ ಹೇಳ್ತಾರೆ ಅಂದರೆ ಇವರೇ ಕಾರಣ. ಸರಿ, ನೆಕ್ಸ್ಟ್ ಕ್ಯಾಂಡಿಡೇಟ್ ವರ್ಷಿಲ್ಲ. ಅವಳಿಗೆ ನಾನೇ ಚಿಕ್ಕಮ್ಮ ಮಾಡೇನಿಲ್ಲ ಸೇಮ್ ಅವಳಿಗೆ ಬಂದಿರೋ ಕ್ವಶನ್ ಬಂದ್ಬಿಟ್ಟು ಗುಡ್ ವೈಬ್ಸ್ ಇತ್ತು. ನೀನು ಯಾರ ಜೊತೆ ಒಳ್ಳೆ ವೈಬ್ ಕನೆಕ್ಟ್ ಆಗುತ್ತೆ ನಾನು ಕ್ವಶನ್ಸ್ ಕೇಳ್ತಿದ್ದೆ ಔಟ್ ಆಫ್ ಕ್ಲಾಸ್. ನಿಮ್ಮ ಕ್ಲಾಸ್ ರೂಮ್ ಫ್ರೆಂಡ್ಸ್ ಬಿಟ್ಟು ಬೇರೆ ಕಡೆ ಇರೋರು ಹೇಳಬೇಕು. ಯಾರಿಂದ ವೈಬ್ ಮಾಡೋಕ್ಕೆ ಇಷ್ಟಪಡ್ತೀನಿ? ರಚನಾ ಯಾರು ಅವರು ಹೇಳು, ಅವ್ರಿಗೆ ಇಂಟ್ರೆಸ್ಟ್ ಕೊಡೋರು ಏನು? ಬೆಸ್ಟಿ ಅವಳಿಗೆ ವಿಜಿ ಹೇಳ್ತಿದ್ದಾಳೆ ಪಾಪ. ವಿಜಯಲಕ್ಷ್ಮಿ ಹೇಳ್ತಿದ್ದಾಳೆ ಗೈಸವಳು ಬೇರೆ ಹೆಸರು ಹೇಳಿದಕ್ಕೆ. ಅವಳು ವರ್ಷಿಣಿ ಅವಳ ಹೆಸರು ಹೇಳಿಲ್ಲ ಅಂತ ಅಳ್ತಾ ಇದ್ದಾಳೆ. ವರ್ಷಿಣಿ ನಿನಗೆ ಗೊತ್ತಾಗಲ್ವ ಅವಳ ಹೆಸರು? ಸಾರಿ, ಅವಳು ಇಲ್ಲಿರೋರು ಯಾರು ಹೇಳ್ಬಾರ್ದು ಅಂತ, ಅದಕ್ಕೆ ನಾನು ಬೇರೆ ಹೊರಗಡೆ ಅವ್ರು ಹೇಳಿದ್ದೆ. ನಾನೇ ಹೇಳಿದ್ದೆ ಅವಳಿಗೆ ಇಲ್ಲಿರೋರು ಹೆಸರು ಹೇಳ್ಬಾರ್ದು ಅಂತ. ಬಟ್ ಆದರೂ ಅವರು ಅಳ್ತಾ ಇದ್ದಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ತುಂಬ ನೊಂದ್ಕೊಂಡಿದ್ದಾರೆ. ಅವ್ರ ಮಗಂಗೆ ಹೇಳ್ಬೇಕು ಅನ್ಸುತ್ತೆ. ಅವ್ರ ಮಗ ಆ ಕಡೆ ಕೂತ್ಕೊಂಡಿದ್ದಾರೆ. ಒಪಿನಿಯನ್ ಅಬೌಟ್ ಕಾಲೇಜ್ ಅಂತ ಬಂದಿದೆ. ಸೇಮ್ ಕ್ವಶನ್. ಕಾಲೇಜ್ ಕ್ಲಾಸ್ ಅಂತ ಅಂದರೆ ನಮ್ಮ ಕ್ಲಾಸ್ ಚೆನ್ನಾಗಿದೆ ಅಂತ ಅರ್ಥ. ಒಳ್ಳೆ ಯೂನಿಟ್ ತುಂಬ ಇದೆ ನಮ್ಮ ಕ್ಲಾಸಲ್ಲಿ. ಅಭಿಮಾನ. ನೆಕ್ಸ್ಟ್ ಕ್ಯಾಂಡಿಡೇಟ್ ನಮ್ಮ ಮೈತ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೈತ್ರಿ. ಬಂದಿರೋದು ಅವಳ ಜೀವನದಲ್ಲಿರೋ ಫ್ರೆಂಡ್ಸ್, ಓಕೆನಾ? ಅವ್ರ ಬಗ್ಗೆ ಹೇಳಬೇಕು. ಫ್ರೆಂಡ್ಸ್ ಬಗ್ಗೆ ಹೇಳು. ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಜೀವ. ಒಳ್ಳು ಹಾಕು. ಯಾರು ಮಾತಾಡ್ತಾ ಒಂಥರ ಒಂದು ವರ್ಡಲ್ಲಿ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಲ್ಲ. ಅದೇ ನನ್ನ ಒಂದು ವರ್ಡಲ್ಲೇ ಒಂದು ವರ್ಡ್ ಹೇಳ್ಬಿಟ್ಲು ಗೈಸ್. ವರ್ಡ್ ನೆಕ್ಸ್ಟ್ ಸಿಚುವೇಶನ್ ಟ್ರಾವೆಲ್ ವಿತ್ ಎನಿವನ್. ಇಲ್ಲಿ ಯಾರ ಜೊತೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ ಜೊತೆ ಯಾವುದೇ ಬಂದು ಅರ್ಥ ಆಗದೆ ಒಳ್ಳೆ ಕ್ವಶನ್ ಬಂದಿದೆ. ಆಫ್ಟರ್ ಇಂಜಿನಿಯರಿಂಗ್ ಏನು ನಿಮ್ಮ ಲೈಫು? ಮ್ಯಾರೇಜ್. ಇದು ಬಗ್ಗೆ ಒಪಿನಿಯನ್ ಹೇಳ್ತಾಳೆ. ಇಂಜಿನಿಯರಿಂಗ್ ಏನು ಲೈಫು? ಹಿಂದೆ ಫ್ರೆಂಡ್ಸ್ಗಳು ಕರ್ಕೊಂಡು ನಾನು ಆನ್ಸರ್ ಏನು ಹೇಳಬೇಕು ಅಂತ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾಳಂತೆ ಗೈಸ್ ಅವಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಸೇಮ್ ಕ್ವಶನ್. ಆಫ್ಟರ್ ಇಂಜಿನಿಯರಿಂಗ್ ವಾಟ್ ಲೈಫ್? ಜಾಬ್ ಮಾಡಕ್ಕೆ ಹೋಗ್ಬೇಕಂತ. ನೆಕ್ಸ್ಟ್ ಸಹನಾ.
ನಮ್ಮ ಮನೆಯಲ್ಲಿ ಸರ್ 10th ಇದ್ದಾಗ ಜಗಳ ಅದು ನಮ್ಮ ಮನೆಯಲ್ಲಿ ಓಕೆ ಥ್ಯಾಂಕ್ ಯು. ಅದನ್ನ ರೆಕಾರ್ಡ್ ಮಾಡ್ಕೊತಾರೆ. ಇದನ್ನ ವಿಡಿಯೋ ಮಾಡ್ಕೊ ಹೇಳ್ತೀನಿ, ನಾನೆಲ್ಲ ವಾಯ್ಸ್ ಕೊಡ್ತೀನಿ. ಅವರು ಕ್ಯಾಮ್ರಾ ಮುಖ ತೋರ್ಸೋಕ್ಕೆ ತುಂಬ ನಾಚ್ಕೊತಾರೆ ಹರ್ಷವರ್ಧನ್ ಅವರು. ಯಾಕೆ ಅಂತ ಗೊತ್ತಿಲ್ಲ. ಆ ರೀಸನ್ ಆದಷ್ಟು ಮೇಲೆ ತಿಳ್ಕೊಂಡು ಹೇಳ್ತೀನಿ. ಆದಿತ್ಯ ಅವರು ಗೊತ್ತಲ್ವಾ, ಅವರೇ ಒಂಥರ ಡಿಫ್ರೆಂಟ್. ಮನೋಜನ್ನ ಫುಲ್ ಓದೋದಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ಚೀಟಿ ಪಿಕ್ ಮಾಡಿ ಆಟಾಡಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅವರು ಬುಕ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಬಟ್ ಅವರೆಲ್ಲ ಸಿಗ್ಮಾ ಬಾಯ್ಸ್ ಅಂತ, ಅದ್ರ ಮೀನಿಂಗ್ ಗೊತ್ತಿಲ್ಲ ನನಗೆ. ಸಿಗ್ಮಾ ಬಾಯ್ಸ್ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಗೈಸ್, ಇವತ್ತಿನ ವ್ಲಾಗಿಂಗೆ ರ್ಯಾಂಡಮ್ ವ್ಲಾಗ್ ಮಾಡಿದೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಕ್ಲಾಸಲ್ಲೆಲ್ಲ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಅವ್ರವ್ರ ಒಪಿನಿಯನ್ ಎಲ್ಲ ಹೇಳಿದ್ದಾರೆ. ಸೊ ಈ ವ್ಲಾಗ್ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಅವ್ರವ್ರ ಏನೇನು ಮೆಮೊರೀಸ್ ಇತ್ತೆಲ್ಲ ಹೇಳ್ಕೊಂಡಿದ್ದಾರೆ. ನನಗೇನೋ ಇಷ್ಟ ಆಯಿತು. ನೀವು ಹೇಗಿದೆ ಅಂತ ನೋಡಿ ಕಮೆಂಟ್ ಹಾಕಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.